ನಮಸ್ತೆ ವೀಕ್ಷಕರೇ, ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ವಶೀಕರಣ ತಂತ್ರ. ಆಯಿತಾ, ಈ ವಶೀಕರಣ ತಂತ್ರವನ್ನು ಒಳ್ಳೆಯದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ವೀಕ್ಷಕರೇ, ಕೆಟ್ಟದಕ್ಕೆ ಮಾತ್ರ ಯೂಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ, ವೀಕ್ಷಕರೇ ಮೊದಲಿಗೆ ಈ ವಶೀಕರಣ ತಂತ್ರ ಮಾಡಬೇಕಪ್ಪ ಅಂದರೆ ಈ ವಶೀಕರಣ ತಂತ್ರದ ಹೆಸರು ಏನಪ್ಪ ಅಂದರೆ ಉಗ್ರ ಮೋಹಿನಿ ವಶೀಕರಣ ವೀಕ್ಷಕರೇ. ಆಯಿತಾ, ಈ ಉಗ್ರ ಮೋಹಿನಿ ವಶೀಕರಣ ತಂತ್ರ ಮಾಡಲಿಕ್ಕೆ ಕೇವಲ ಅವ್ರದ್ದು ಒಂದು ಫೋಟೋ ಇದ್ದರೆ ಸಾಕು ವೀಕ್ಷಕರೇ. ಆಯಿತಾ, ಯಾರೇ ಆಗಿರಲಿ, ಎಂಥವರೇ ಆಗಿರಲಿ, ಆಯಿತಾ, ಅವರ ಒಂದು ಫೋಟೋ ಇದ್ದರೆ ಸಾಕು. ಆಯಿತಾ ವೀಕ್ಷಕರೇ, ಮೊದಲಿಗೆ ಈ ತಂತ್ರ ಮಾಡುವಾಗ ಯಾವಾಗ ಮಾಡಬೇಕಪ್ಪ ಅಂದರೆ ರವಿವಾರ ದಿನ ಮಧ್ಯರಾತ್ರಿ 12 ಗಂಟೆಗೆ ಎದ್ದು ಬಿಟ್ಟು, ಆಯಿತಾ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಬೆಡ್ರೂಮಲ್ಲಿ ಕೂತ್ಕೊಂಡ್ಬಿಟ್ಟು, ಆಯಿತಾ, ಅವರ ಒಂದು ಫೋಟೋವನ್ನು ನೀವು ಮಲಗೋ ಜಾಗದಲ್ಲಿ ಇಟ್ಟು, ಆಯಿತಾ, ಆ ಫೋಟೋ ಹಿಂದೆ ಅವರ ಒಂದು ಹೆಸರು ಹಾಗೆ ಪ್ಲಸ್ ಮಾರ್ಕ್ ಹಾಕಿ ಈ ಒಂದು ಮಂತ್ರ ಹೇಳ್ತೇನೆ ವೀಕ್ಷಕರೇ. ಓಂ ಹೀಂ ರೀಂ ಗ್ಲೀಂ ಕ್ಲೀಂ ವಶಂ ಫಟ್ ಸ್ವಾಹ. ಈ ಒಂದು ಮಂತ್ರವನ್ನು ವೀಕ್ಷಕರೇ ಅವರ ಫೋಟೋ ಹಿಂದೆ ಬರೆದು, ಆಯಿತಾ, 21 ಬಾರಿ ಮಂತ್ರವನ್ನು ಪಠಿಸಬೇಕು. ಓಂ ಹೀಂ ರೀಂ ಕ್ಲೀಂ ಹೀಂ ಫಟ್ ಸ್ವಾಹ. ಈ ಒಂದು ಮಂತ್ರವನ್ನು ವೀಕ್ಷಕರೇ 21 ಬಾರಿ ಪಠಿಸಿದರೆ ಸಾಕು ವೀಕ್ಷಕರೇ. ಯಾರೇ ಆಗಿರಲಿ, ಎಂಥವರೇ ಆಗಿರಲಿ, ಕೇವಲ ಕ್ಷಣ ಮಾತ್ರದಲ್ಲಿ ವಶೀಕರಣ ಆಗ್ತಾರೆ ಅಂತ ಹೇಳ್ತಾ, ವೀಕ್ಷಕರೇ ಇನ್ನೂ ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ವೀಕ್ಷಕರೇ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಅತ್ತೆ ಸೊಸೆ ಕಿರಿಕಿರಿ, ಕೋರ್ಟ್ ಕೇಸ್, ವಶೀಕರಣ, ಯಾವುದೇ ಸಮಸ್ಯೆ ಇದ್ದರೂ ಕೇವಲ 12 ಗಂಟೆಯಲ್ಲಿ ಶಾಶ್ವತ ಪರಿಹಾರ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ, ವೀಕ್ಷಕರೇ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು.